ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶದ ಜನರಿಗೆ ಮಾಹಿತಿಯನ್ನೇ ಕೊಡದೆ ಗೌಪ್ಯವಾಗಿ ಇರಿಸಲಾಗಿದ್ದಂಥ ಚುನಾವಣಾ ಬಾಂಡ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಫೆಬ್ರವರಿ 15, 2024ರಂದು ಮಹತ್ವದ ತೀರ್ಪನ್ನು ಕೊಟ್ಟಿತ್ತು. ಎಲೆಕ್ಟ್ರೋಲ್ ಬಾಂಡ್ ಜನರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡುತ್ತೆ, ಅಲ್ಲದೆ ಇದು ಅಸಂವಿಧಾನಿಕ ಕೂಡ. ಇದರಲ್ಲಿ ಜನರಿಗೆ ಮಾಹಿತಿ ತಿಳಿಯುವಂಥ ಹಕ್ಕಿನಿಂದ ಅವರನ್ನು ವಂಚಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಕ್ಷಣವೇ ಎಲೆಕ್ಟ್ರೋಲ್ ಬಾಂಡ್ ಏನು, ಯಾರು ಕೊಟ್ಟರು, ಎಷ್ಟು ತೊಗೊಂಡಿದ್ದೀರಾ, ಯಾರಿಂದ ಯಾರ ಖಾತೆಗೆ ಎಷ್ಟು ಹಣ ಬಂತು, ಎಲ್ಲವನ್ನು ನೀವು ಹೊರಹಾಕಿ ಮಾಹಿತಿ ಅಂಥೇಳಿ. ಜೊತೆಗೆ ಚುನಾವಣಾ ಆಯೋಗದ ವೆಬ್ಸೈಟಲ್ಲೂ ಕೂಡ ಪ್ರಕಟ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಆದರೆ ಇಷ್ಟು ದಿನ ಜಾಣ ಮೌನ ವಹಿಸಿದಂಥ ಪ್ರಧಾನಿ ನರೇಂದ್ರ ಮೋದಿ ಇದೇ ಮೊದಲ ಬಾರಿಗೆ ಆ ಬಗ್ಗೆ ಮಾತನಾಡಿದ್ದು, ಎಲೆಕ್ಟ್ರೋಲ್ ಬಾಂಡ್ಗಳಿಂದ ನಿಮಗೆ ಹಣದ ಜಾಡ್ ಸಿಕ್ಕಿಬಿಡುತ್ತೆ. ಎಲೆಕ್ಟ್ರಾಲ್ ಬಾಂಡ್ ನಾವು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಹಣ ಎಲ್ಲಿಂದ ಬಂತು, ಯಾರಿಗೆ ಹೋಯಿತು, ಎಲ್ಲಿ ಹಣ ಇದೆ ಅಂತ ಕಂಡು ಹಿಡಿಬೇಕಾಗಿತ್ತಲ್ಲ, ಅದಕ್ಕೆ ಈಗ ನಾವು ಎಲೆಕ್ಟ್ರಾಲ್ ಬಾಂಡ್ ಮಾಡಿದ್ವಿ. ಇದು ಈಗ ಗೊತ್ತಾಗುತ್ತೆ ನೋಡಿ. ಈಗ ನೀವೆಲ್ಲ ಮಾತಾಡ್ತಾ ಇದ್ದೀರಾ, ಮುಂದೆ ಇದೇ ವಿಚಾರಕ್ಕೆ ನೀವು ಪಶ್ಚಾತ್ತಾಪ ಪಡ್ತೀರಾ, ನೋಡ್ತಾ ಇರಿ ಅಂತ ಕೂಡ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. मोदी आपने कई भाषणों में कहा है कि 2024 आपका लक्ष्य नहीं है, 2047 है. तो 2047 तक क्या कुछ होने वाला है? गति भी बढ़ानी है और स्केल भी बढ़ाना है. देश के सामने एक अवसर है कि एक कांग्रेस सरकार का मॉडल और एक बीजेपी सरकार का मॉडल, उनका 5-6 दशक का काम और मेरा सिर्फ 10 साल का काम. इलेक्टोरल बॉन्ड्स के बारे में राहुल गांधी जो हैं वो हर भाषण में कहते हैं और विपक्ष के नेता भी कहते हैं कि इसमें धांधली हुई है. कि इलेक्टोरल बॉन्ड थे तो आपको ट्रेल मिल रहा है मनी का, कि किस कंपनी ने दिया, कैसे दिया, कहाँ दिया. और इसलिए मैं कहता हूँ सब लोग पछताएंगे. जब बात बस ईमानदारी से सोचेंगे सब लोग पछताएंगे. इलॉन मस्क भारत आने वाले हैं. उन्होंने कहा था वो आपके प्रशंसक हैं, ही इज अ फैन ऑफ योर्स. क्या हम भारत में टेस्ला कार, स्टारलिंक ये सब देखेंगे? ಬಾಂಡ್ ಮೂಲಕ ಹಣ ಬಂದಿದೆಯಲ್ಲ, ನಾನು ಕೇಳ್ತೀನಿ, ಆ ಬಾಂಡ್ಗಳ ಮೂಲಕ ನೀವು ಹಣ ಶೇಖರಣೆ ಮಾಡಿದ್ರಲ್ಲ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ? ನೀವು ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಿದ್ದೇನೆ. ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಪಕ್ಷ ಅಂತ ಹೇಳ್ತೀರಿ. ನೀವು ಯಾಕೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಲಿಲ್ಲ? ಇದು ಅಪರಾಧ ಅಲ್ವೇ?